ಅಣ್ಣಯ್ಯ ಅಣ್ಣಯ್ಯ ನಿಂತ್ಕೊ ಅಣ್ಣಯ್ಯ. ನಾನಿನ ಹತ್ರ ಮಾತಾಡಬೇಕು ಅಂತ ಕಾಯ್ತಾ ಇದ್ರೆ ನೀನು ನೋಡಿದ್ರೆ ಹಾಗೆ ಹೋಗ್ತಿದ್ಯಲ್ಲ ಅಣ್ಣಯ್ಯ. ನಾಳೆ ಮಾತಾಡಮ್ಮ. ನಿಂತ್ಕೊ ಅಣ್ಣಯ್ಯ, ನಾನು ಈಗಲೇ ಮಾತಾಡಬೇಕು. ಏನು? ನೀನು ಹೀಗೆ ಇದ್ರೆ ಹೇಗಣ್ಣಯ್ಯ? ನಿನ್ನ ದುಃಖನ ನನ್ನ ಕೈಲಿ ನೋಡೋಕ್ಕಾಗ್ತಿಲ್ಲ. ಸ್ನೇಹ ಹೋಗಿರೋದು ನಮ್ಮೆಲ್ಲರಿಗೂ ನೋವಿದೆ. ಆದರೆ ನೀನು ಹೀಗೆ ಇದ್ರೆ ಹೇಗೆ? ನೀನು ನಾರ್ಮಲ್ ಜೀವನಕ್ಕೆ ಬರೋದು ಯಾವಾಗ ಅಣ್ಣಯ್ಯ? ತಂಗಿಯವ್ವ, ನಾನು ಬಿಟ್ಬಿಡು, ಇದ್ರ ಬಗ್ಗೆ ಮಾತಾಡಬೇಡ. ನೀನು ಮಾತಾಡದೇ ಇದ್ದರೆ ಮನಸ್ಸಲ್ಲಿ ಅದ್ರ ಭಾರ ಜಾಸ್ತಿ ಆಗ್ತಾನೆ ಹೋಗುತ್ತೆ ಅಣ್ಣಯ್ಯ. ಮನಸ್ಸು ಬಿಚ್ಚಿ ಮಾತಾಡು. ಒಂದ್ಸರಿ ಹತ್ಬಿಡು ಅಣ್ಣಯ್ಯ. ಅಥವಾ ನನ್ನ ಹತ್ರ ಮಾತಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ಅವನ ಹತ್ರ ಮಾತಾಡೋಣ. ಬಾ, ಹಾಸ್ಪಿಟ್ಲಿಗೆ ಹೋಗೋಣ. ನಿನ್ನ ಧ್ವನಿ ಕೇಳಿದ್ರೆ ಅವಾದರೂ ಸರಿ ಹೋಗ್ಬೋದೇನ. ಬಾ ಅಣ್ಣಯ್ಯ, ಹಾಸ್ಪಿಟಲ್ಗಾದರೂ ಹೋಗಿ ಬರೋಣ. ಪಾಪಿ ನಾನು, ನನ್ನೋರ್ನ ನನ್ನ ಕೈಲಿ ಉಳಿಸ್ಕೊಳಕ್ಕಾಯ್ತದ? ಅಣ್ಣಯ್ಯ, ಇರ್ಲಿ ಅಕ್ಕ, ಪರವಾಗಿಲ್ಲ, ನಾನು ಮಾಡ್ತೀನಿ ಬಿಡಿ. ಪರವಾಗಿಲ್ಲ ಅಕ್ಕ, ನಾನು ಇಲ್ಲಿದ್ದಾಗ ಇದನ್ನೆಲ್ಲ ಮಾಡ್ತಿದ್ದೆ. ಸುಮಾ 7 ತಿಂಗಳು ನೀವು ಇಲ್ಲೇ ಇದ್ರಿ ಅಂತ. ಹ್ಞೂ ಅಕ್ಕ. ಆಮೇಲೆ ಬೆಂಗಳೂರಿಗೆ ಹೋಗೋ ಕೆಲಸ ಬಂತು. ನಿಮ್ಮ ಬಗ್ಗೆ ತುಂಬ ಕೇಳಿದ್ದೀನಿ. ಸುಮಾ, ಅವ್ವ ಎಲ್ಲರೂ ನಿಮ್ಮ ಬಗ್ಗೆ ಹೇಳ್ತಾ ಇದ್ರು. ಒಂದ್ಸತಿ ನೀವು ಇಲ್ಲೇ ಇರಬೇಕು ಅಂತ ಫೀಲ್ ಮಾಡ್ಕೋತಾ ಇದ್ರು. ನೀವು ಬದುಕಿದಿರಿ ಅಂತ. ನನ್ನೈತಿ ಅಪ್ಪು, ಮೊದಲೇ ನಾನು ಇಲ್ಲಿಗೆ ಬರಬೇಕಿತ್ತು. ನಂಗೆ ಈಗ ಅನಿಸ್ತಾ ಐತೆ. ಯಾಕ ಈಗ ನಮ್ದೆಲ್ಲ ಬಿಟ್ಟು ಹೋಗ್ತಾರೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ ಅಕ್ಕ. ಅವ್ರು ನನ್ನ ಮೇಲೆ ತುಂಬ ಅಕ್ಕರೆಯಿಂದ ಇದ್ರು. ನಾವು ಯಾರು ಏನು ಅಂತ ಗೊತ್ತಿಲ್ಲದಲೇ ಇದ್ರು ನಮಗೆ ತುಂಬ ಸಹಾಯ ಮಾಡಿದ್ರು. ಈ ಸಮಯದಲ್ಲಿ ಅವನ ಜೊತೆ ಇರಕ್ಕೆ ಬಂದಿದ್ದು ಒಳ್ಳೇದಾಯಿತು. ಇನ್ಯಾರು ತಾನೇ ಅವನ್ನ ಸಮಾಧಾನ ಮಾಡೋಕ್ಕಾಗ್ತಿತ್ತು ಹೇಳಿ? ಅದೇನೋ ನಿಜ, ಅವನ್ನ ಸಮಾಧಾನ ಮಾಡೋಕ್ಕೆ ನನ್ನಿಂದಂತೂ ಆಗ್ತಿರ್ಲಿಲ್ಲ. ದಿಟ ಹೇಳ್ಬೇಕು ಅಂದ್ರೆ ನಮ್ಮ ಕಷ್ಟ ಸಮಯದಾಗೆ ಧೈರ್ಯ ತುಂಬ್ತಿದ್ದೆ ಸ್ನೇಹ. ಆದ್ರೆ ಅವಳೇ ಇಲ್ಲ. ನನಗೂ ಸ್ನೇಹಕ್ಕ ಹೇಳಿದ್ದಾರೆ, ನಾವು ಯಾವುದಕ್ಕೂ ಭಯ ಪಡಬಾರ್ದು, ಧೈರ್ಯವಾಗಿರ್ಬೇಕು ಅಂತ. ಹಂಗೆ ಅವ್ರ ಹೆಸರಿದೆಯಾ ಹೊರತು ಅವರಷ್ಟು ಧೈರ್ಯ ಇಲ್ಲ. ಹೌದಕ್ಕ, ನನ್ನ ಹೆಸರು ಸ್ನೇಹಾನೇ. ಇಷ್ಟು ದಿನ ನಿಮ್ಮ ಹೆಸರು ಕೇಳಿದಾಗ ಹೇಳ್ದೇ ಇರೋದಕ್ಕೆ ಇದೇನಾ ಕಾರಣ? ನಿಮ್ಮ ಮನೆಗಿನ್ನೂ ಸ್ನೇಹ ಋಣ ಇತ್ತೇನೋ ಅನಿಸ್ತಾ ಇತ್ತೆ. ಅದಕ್ಕೆ ಅವಳು ಹೋದ್ಲು, ನೀನು ಬಂದಿದ್ಯಾ. ಏನಾಯ್ತಪ್ಪ? ಕ್ರಮ, ನಮ್ಮ ಕೈಲಾದಷ್ಟು ಸಾಂತ್ವನ ಹೇಳಿ ಹೀಗೇನೋ ಸಣ್ಣ ಪುಟ್ಟ 4-5 ಕೆಲಸಗಳನ್ನು ಮಾಡ್ತಾ ಸಹಾಯ ಮಾಡ್ಬೋದಷ್ಟೇ. ಆದರೆ ಇಲ್ಲೇ ಇರ್ತೀನಿ ಅನ್ನೋದು
ನಂಗೆ ಯಾಕೋ ಸರಿ ಅನ್ನಿಸ್ತಿಲ್ಲಮ್ಮ. ಯಾಕಪ್ಪ ಇವಾಗಲೂ ಹೀಗೆ ಹೇಳ್ತಿದ್ಯಾ? ಈಗ ತಾನೇ ಅವರು ಮಗಳನ್ನ ಕಳ್ಕೊಂಡಿದ್ದಾರೆ. ಇಂಥ ಸಂದರ್ಭದಲ್ಲಿ ಅದೇ ಹೆಸರಿನ ಇನ್ನೊಂದು ಹುಡುಗಿ ಬಂದ ಮನೆ ನಾನು ಉಳ್ಕೊಂಡ್ರೆ ಪದೇ ಪದೇ ಅದೇ ಹೆಸರಿಂದ ಕರಿಬೇಕಾದ್ರೆ ಅವ್ರಿಗೆ ಎಷ್ಟು ಕಷ್ಟ ಆಗುತ್ತೆ ಅಲ್ವ ನಮ್ಮ. ಯೋಚನೆ ಮಾಡಿ ನೋಡು. ಅದು ಅಲ್ಲದೆ ನಮಗೇನಾದ್ರು ಕಷ್ಟ ಅಂದಾಗ ಕಾಪಾಡೋದಕ್ಕೆ ಅಂತ ಟಿ ಸಿ ಮೇಡಮ್ ಇದ್ರು, ಈಗ ಅವರು ಇಲ್ಲ. ಕಂಟಿ ಸಾಹೇಬರು ನಮ್ಮ ಕೋಪ ಮಾಡ್ಕೊಂಡಿದ್ದಾರೆ. ಇಂಥ ಸಂದರ್ಭದಲ್ಲಿ ಇಲ್ಲಿರೋದು ಸರಿಯಲ್ಲಮ್ಮ. ಇಂಥ ಸಮಯದಲ್ಲೇ ನಾವಿಲ್ಲಿ ಇರ್ಬೇಕಲ್ವೇನಪ್ಪ? ನಮಗವರಷ್ಟು ಸಹಾಯ ಮಾಡಿದ್ದಾರೆ. ಈಗ ಅವರು ಸಂಕಟದಲ್ಲಿರ್ಬೇಕಿದ್ರೆ ನಾವು ನಮ್ಮ ಪಾಡಿಗೆ ಹೊರಟೋದ್ರೆ ಅದು ಸ್ವಾರ್ಥ ಆಗಲ್ವಾ? ನಾವೇನೋ ಇವರಿಗೆ ದೊಡ್ಡದಾಗಿ ಸಹಾಯ ಮಾಡ್ತೀವಿ ಅಂತ ಅಲ್ಲ, ನಾವು ಇವರಿಗೆ ಋಣ ಪಟ್ಟಿದ್ದೀವಿ. ಬಿಟ್ಟು ಹೋಗೋ ಮನಸ್ಸು ನನಗಿಲ್ಲಪ್ಪ. ಇಲ್ಲೇ ಇದ್ದು ನಮ್ಮಿಂದ ಎಷ್ಟಾಗುತ್ತೋ ಅಷ್ಟು ಇವರಿಗೆಲ್ಲ ಸಹಾಯ ಮಾಡಬೇಕು ಅಂತ ಅನ್ನಿಸ್ತಿದೆ. ದಯವಿಟ್ಟು ಬೇಡ ಅನ್ಬೇಡಿಪ್ಪ.